ಇವತ್ತು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100ನೇ ವರ್ಷದ ಆಚರಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಗಾಂಧಿ ಭಾರತ ಮರುನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಗಾಂಧಿ ಭಾರತ ಅಂತಂದ್ರೆ ಏನು, ಮತ್ತು ನೀವು ಆ ಗಾಂಧಿ ಭಾರತವನ್ನು ಮರುನಿರ್ಮಾಣ ಮಾಡ್ತೀವಿ ಅಂತಿದ್ರಲ್ಲ, ಇದರ ಅರ್ಥ ಏನು ಅಂಥೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಇನ್ನೂ ಹೆಚ್ಚಾಗಿ ರಾಷ್ಟ್ರದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ? ಹಿಂಸೆ ನಡೀತಾ ಇದೆ. ಪ್ರಾಣಿಗಳನ್ನು ಕೂಡ ಕೊಲ್ಲಬಾರ್ದು, ವಿಶೇಷವಾಗಿ ಹಸುವನ್ನು ಪೂಜಿಸಬೇಕು ಅಂತ ಹೇಳಿದಂಥವರು ಮಹಾತ್ಮ ಗಾಂಧೀಜಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗೋವಿನ ಕೆಚ್ಚಲನ್ನು ಬ್ಲೇಡಿಂದ ಕಟ್ ಮಾಡಿ 10 ಲೀಟರ್ ರಕ್ತವನ್ನು ಹರಿಸಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ರಾಕ್ಷಸರಿದ್ದಾರೆ ಅವ್ರನ್ನ ಮನುಷ್ಯರು ಅಂತ ಕರೆಯೋಕ್ಕೆ ಸಾಧ್ಯನಾ? ಸರ್ಕಾರದಲ್ಲಿ ಹಸುವಿನ ಕೆಚ್ಚಲನ್ನು ಕಟ್ ಮಾಡೋದಕ್ಕೆ ಹೇಗೆ ಅವಕಾಶ ಆಯಿತು? ಚಾಮರಾಜನಗರದಲ್ಲಿ ಹಸುವಿನ ಬಾಲವನ್ನು ಕಟ್ ಮಾಡಿದ್ದಾರೆ. ಸಾವಿರಾರು ಹಸುಗಳ ಮಾರಣ ಹೋಮ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಗೋ ಸುರಕ್ಷಾ ಕಾನೂನು ಇದೆ, ರದ್ದಾಗಿಲ್ಲ. ಆದರೆ ಗೋ ಸುರಕ್ಷಾ ಕಾನೂನು ಜಾರಿಯಲ್ಲಿದ್ದಾಗಲೂ ಕೂಡ ಸಾವಿರಾರು ದನಕರುಗಳನ್ನು, ಹಸುಗಳನ್ನು ಹೇಗೆ ಕಸಾಯಿಖಾನೆಗೆ ತಳ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ವೈಟ್ ಪೇಪರನ್ನು ಬಿಡುಗಡೆ ಮಾಡಿ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಗಾಂಧಿ ಭಾರತ ಮರುನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಿರಲ್ಲ, ಇವತ್ತಿನ ದಿನ ನೀವು ಗಾಂಧಿ ಭಾರತಕ್ಕೆ, ಗಾಂಧೀಜಿಯವರ ಕನಸಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದೀರಾ. ಗಾಂಧೀಜಿ ಹೆಸರು ಹೇಳೋದಕ್ಕೆ ನಿಮಗೆ ಏನೇನು ನೈತಿಕತೆ ಇಲ್ಲ. ಪ್ರಾಮಾಣಿಕತೆ ಅಂತ ಹೇಳಿದ್ರು, ಶಾಂತಿ ಅಂತ ಹೇಳಿದ್ರು. ಇದೆಯಾ ನಿಮ್ಮಲ್ಲಿ? ಕರ್ನಾಟಕ ರಾಜ್ಯದಲ್ಲಿ ಇದೆಯಾ? ಮಚ್ಚುಗಳನ್ನು ತೆಗೆದುಕೊಂಡು ಓಡಾಡ್ತಾ ಇದ್ದಾರೆ ಬೀದಿಗಳಲ್ಲಿ. ಮಹಿಳೆಯರಿಗೆ ಸುರಕ್ಷೆ ಇಲ್ಲ, ಹಿಂಸೆ ತಾಂಡವವಾಡ್ತಾ ಇದೆ. ಅಷ್ಟೇ ಅಲ್ಲ, ಬ್ಯಾಂಕ್ಗಳ ದರೋಡೆ ಅಂತ ಹೇಳಿದರು. ಹೇಗೆ ಕರ್ನಾಟಕ ರಾಜ್ಯ ಒಂದು ರೀತಿ ಕ್ರೈಮ್ಗೆ ಹೆಸರಾಗ್ತಾ ಇದೆ. ಬಿಹಾರ ಕರ್ನಾಟಕ ಆಗ್ತಾ ಇದೆ, ಆಮೇಲೆ ಕರ್ನಾಟಕ ಬಿಹಾರ ಆಗ್ತಾ ಇದೆ. ನಿಮ್ಮ ಕನಸಿನ ಬಾಪು ಭಾರತ? ಲೂಟಿ ಆಗ್ತಾ ಇದೆ. ಹಗಲೇ ಮಂಗಳೂರಿನಲ್ಲಿ 1 ಗಂಟೆ 13 ನಿಮಿಷ ಮಧ್ಯಾಹ್ನ ಎಷ್ಟು ಕೋಟಿ? 15 ಕೋಟಿ ಬಂಗಾರ, ಬೆಳ್ಳಿ, ಹಣ, ವಜ್ರ ಎಲ್ಲವನ್ನು ತೆಗೆದುಕೊಂಡು ಪಿಸ್ತೂಲ್ ತೋರಿಸಿ, ಗನ್ ತೋರಿಸಿ ಬ್ಯಾಂಕ್ನಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರು. ನಿಮ್ಮ ಏನು CC ಕ್ಯಾಮ್ರಾಗಳು ಏನು ಮಾಡ್ತಾ ಇದ್ದಾವೆ? ಫುಟೇಜ್ ಎಲ್ಲಿದೆ? ನಿಮ್ಮ CC ಕ್ಯಾಮ್ರಾ ತಗೊಂಡು ಏನು ಮಾಡ್ತೀರಾ? ಏನು ಮಾಡ್ತಿದ್ದಾರೆ ನಿಮ್ಮ ಪೊಲೀಸರು? ಅಂತಾರಾಜ್ಯ ದರೋಡೆಕೋರರ ಒಂದು ರೀತಿ ಸ್ವರ್ಗ ಆಗ್ಬಿಟ್ಟಿದೆ ಕರ್ನಾಟಕ. ದರೋಡೆಕೋರರ ಸ್ವರ್ಗ. ಕೋಟಿಗಟ್ಟಲೆ ಲೂಟ್ ಮಾಡ್ಕೊಂಡು ಹೋಗ್ಬೋದು. ಬಿಜಾಪುರದಲ್ಲಿ ದರೋಡೆ ಆಯಿತು, ಬೀದರ್ನಲ್ಲಿ ದರೋಡೆ ಆಯಿತು. ಬೀದರ್ನಲ್ಲಿ ದರೋಡೆ ಅಷ್ಟೇ ಅಲ್ಲ, 1 ಕೋಟಿ ರೂಪಾಯಿ ದರೋಡೆ ಅಷ್ಟೇ ಅಲ್ಲ, ಇಬ್ಬರ ಮೇಲೆ ಗೋಲಿಯನ್ನು ಚಲಾಯಿಸಿದ್ರು, 2 ಹತ್ಯೆ ಆಯಿತು, ಮಾರಣ ಹೋಮ ನಡೀತು. ಏನು ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸರು? ಮಗುವಿನ ಮೇಲೆ, 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆಯುತ್ತೆ ಗುಲ್ಬರ್ಗದಲ್ಲಿ. ಕರ್ನಾಟಕ ಸುರಕ್ಷಿತ ರಾಜ್ಯ ಅಲ್ಲ. ಬಾಪು ಭಾರತನ
ಕಟ್ಟೋದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಇದನ್ನ ನೋಡೋದಕ್ಕೆ ಬಂದಿದ್ದೀರಾ? ಸ್ವಲ್ಪ ಮಾಧ್ಯಮದಲ್ಲಿ ತರಿಸ್ಕೊಳ್ಳಿ ರಿಪೋರ್ಟ್. ಕರ್ನಾಟಕದ ಬಗ್ಗೆ ಏನಿದೆ, ನಿಮ್ಮ ಕನಸಿನ ಕರ್ನಾಟಕ, ನಿಮ್ಮ ಕನಸಿನ ಭಾರತ ದರೋಡೆಕೋರರಿಗೆ ಸ್ವರ್ಗ ಮಾಡೋದಕ್ಕಾಗಿದೆಯಾ? ಹಸುವಿನ ಹತ್ಯೆ ಮಾಡೋದಕ್ಕೆ ಬಾಪು ಭಾರತವನ್ನು ಕಟ್ತಾ ಇದ್ದೀರಾ? ಮಹಾತ್ಮ ಗಾಂಧೀಜಿಯವರು ಇದನ್ನ ಹೇಳಿದ್ರು ನಿಮಗೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಬಹಳ ವಿನೀತಪೂರ್ವಕವಾಗಿ ಹೇಳಿದ್ರು, ಕುಡಿಬೇಡ್ರಿ ಅಂತ, ಮದ್ಯಪಾನ ನಿಷೇಧ ಮಾಡಬೇಕು, ಮದ್ಯಪಾನ ಮಾಡಬೇಡ್ರಿ ಅಂತ. ಎಷ್ಟನೇ ಸಾರಿ ಈ ಸರ್ಕಾರ ಬಂದ ಮೇಲೆ 6ನೇ ಬಾರಿಗೆ ಮದ್ಯಪಾನದ ಮೇಲೆ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ರು, ಮದ್ಯಪಾನದ ಬೆಲೆ. ಇದನ್ನು ಹೇಳಿದ್ರ ಮಹಾತ್ಮ ಗಾಂಧೀಜಿ? ನಿಮ್ಗೆ ಯಾವಾಗ ಹಣ ಕಡಿಮೆ ಆಗುತ್ತೋ ಮದ್ಯಪಾನದ ಬೆಲೆ ಹೆಚ್ಚಿಗೆ ಮಾಡೋದು, ಆಮೇಲೆ ಬಸ್ಸಿನ ದರವನ್ನು ಹೆಚ್ಚಿಗೆ ಮಾಡೋದು, ವಿದ್ಯುತ್ ದರವನ್ನು ಹೆಚ್ಚು ಮಾಡೋದು, ನೀರಿನ ಬೆಲೆನೇ ಹೆಚ್ಚು ಮಾಡೋದು. ರೈತರಿಗೆ ಏನು ಕರ್ನಾಟಕ ಒಂದು ರೀತಿ ನರಕ ಆಗ್ಬಿಟ್ಟಿದೆ. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ. ಈ ಭ್ರಷ್ಟಾಚಾರ ತಾಂಡವದಿಂದ ಅಧಿಕಾರಿಗಳು ಭ್ರಷ್ಟರು, ನಾವು ಪ್ರಾಮಾಣಿಕರು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಬಹಳ ಹೊಸ ಪಾಲಿಸಿ ಇದು. ಅಧಿಕಾರಿಗಳು ಭ್ರಷ್ಟರಂತೆ, ಇವರು ಬಹಳ ಹರಿಶ್ಚಂದ್ರರಂತೆ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಯಾದಗಿರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆಮೇಲೆ ಹೀಗೆ ಅನೇಕ ವಿಷಯಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಆ್ಯಕ್ಚುಲಿ ಇದು ಗಾಂಧಿ ಕಂಡಂಥ ಭಾರತ ಅಲ್ಲ. ಇದು ಆ್ಯಕ್ಚುಲಿ ಗಾಂಧಿ ಕಂಡಂಥ ಭಾರತನ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಸ್ವಚ್ಛ ಭಾರತ ಮಹಾತ್ಮ ಗಾಂಧೀಜಿಯವರ ಕನಸು ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾರಿ ಆಗ್ತಾ ಇದೆ. ಒಳ್ಳೆ ರಸ್ತೆಗಳು, ಶುದ್ಧ ಕುಡಿಯುವ ನೀರು, ಏನು ಗ್ರಾಮ ಭಾರತ ಸುರಾಜ್ಯ ಆಗಬೇಕು. ಗ್ರಾಮ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡ್ಕೊಂಡು ಈಗ ನರೇಂದ್ರ ಮೋದಿ ಸರ್ಕಾರದವರೆಗೆ ಒಳ್ಳೆ ರಸ್ತೆಗಳು. ನಿಮ್ಮ ಕಾಲದಲ್ಲಿ ಏನಾಗ್ತಾ ಇದೆ? ಬೆಂಗಳೂರಿನಲ್ಲಿ ರಸ್ತೆನಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮಹಿಳೆಯರು ಸಾಯಂಕಾಲ 8 ಗಂಟೆ ನಂತರ ಓಡಾಡೋಕ್ಕಾಗ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಮೊದಲು ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು. ಮೂಡಾದಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ. ತಮಗೆ ನೆರವು ಮಾಡ್ಕೊಳ್ತಕ್ಕಂಥ, ತಮಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ CODಗೆ CIDಗೆ ತನಿಖೆ ಕೊಡ್ತಾ ಇದ್ದಾರೆ. ಕೊಡಿ CBIಗೆ ಇದನ್ನು. ನಿಜಕ್ಕೂ ನಿಮಗೆ ಪ್ರಾಮಾಣಿಕತೆ ಇದ್ದರೆ, ನಿಜಕ್ಕೂ ಗಾಂಧೀಜಿಯವರ ಬಗ್ಗೆ ನಿಮ್ಮ ನಂಬಿಕೆ ಇದ್ದರೆ ಕೊಡಿ CBIಗೆ ಮೂಡಾವನ್ನು. ಕೊಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣನ ಕೊಡಿ CBIಗೆ. ಯಾಕೆ ಎದುರ್ಕೊಳ್ತಿದ್ದೀರಾ? ಕಳ್ಳ ಅಂದರೆ ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾ ಇದ್ದೀರಾ? ತಗೊಂಡಿಲ್ವ ನೀವು 14 ಸೈಟು? 300 ಕೋಟಿ ರೂಪಾಯಿ ಮೂಡಾದ ಆರೋಪ ಹೊತ್ತಿರ್ತಕ್ಕಂಥ ಯಾರ್ಯಾರು 142 ಏನು ಸ್ಥಳೀಯ ಸ್ವತ್ತುಗಳೇನಿದೆ, ವರ್ಗಾವಣೆ ಮಾಡದೇ ಇರತಕ್ಕಂಥ ಸ್ವತ್ತುಗಳೇನಿದೆ, ಅವುಗಳ ಮೇಲೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ 300 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಕೊಡಿ ನಿಮ್ಮ CBIಗೆ. ನಿಮ್ಮ ಶಾಸಕರಿದ್ದಾರೆ, ಅದರಲ್ಲಿ ಮುಖ್ಯಮಂತ್ರಿಗಳೇ ಇದ್ದಾರೆ, ನಿಮ್ಮ ಪತ್ನಿ ಇದ್ದಾರೆ, ಕೊಡಿ. ಯಡಿಯೂರಪ್ಪ ಅವ್ರಿಗೆ ಹೇಳಿದ್ರಿ ನೀವು, ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಮೊದಲು ಕೆಳಗಡೆ ಇಳಿರಿ, ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಕೊಡಿ ರಾಜೀನಾಮೆನ. ಮಹಾತ್ಮ ಗಾಂಧಿ ಭಾರತವನ್ನು ಕಟ್ತೀವಿ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಈ ವಿಷಯಗಳನ್ನು. ನೀವು ಮಾಡ್ತಾ ಇರೋದೇನು? ಲೂಟಿನ. ಸರ್ಕಾರದ ದುಡ್ಡಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ ಬೆಳಗಾಂನಲ್ಲಿ. ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ಸಿನ ಜಾತ್ರೆ ಮಾಡ್ತಾ ಇದ್ದಾರೆ ಬೆಳಗಾಂನಲ್ಲಿ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಆದ್ರಿಂದ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ನಾಚಿಕೆ ಆಗಬೇಕು. ಸರ್ಕಾರದ ದುಡ್ಡಿನಲ್ಲಿ ಕಾಂಗ್ರೆಸ್ಸಿನ ಜಾತ್ರೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತಿನ ಕಾಂಗ್ರೆಸ್ಸಿಗೂ ಮಹಾತ್ಮ ಗಾಂಧೀಜಿಯವ್ರಿಗೆ ಏನೇನು ಸಂಬಂಧ ಇಲ್ಲ. ಮಹಾತ್ಮ ಗಾಂಧೀಜಿಯವರು ಬಹಳ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಎಲ್ಲ
ಅವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ಬಿಟ್ಟು ದೇಶದಲ್ಲಿ ಯಾವ ಪಾರ್ಟಿಗಳು ಇರಲಿಲ್ಲ. ನೀವೇನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಅಪ್ಪಾಜಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಾ ಸಿದ್ದರಾಮಯ್ಯ ಅವರೇ? ನೀವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರೆ ಬೇಡ, ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದ್ದೀರಾ ನೀವು? ಕಾಂಗ್ರೆಸ್ಸಿನ ವಿರುದ್ಧನೇ ನೀವು ಮಾತಾಡ್ತಾ ಇದ್ರಿ. ಈಗ ಮುಖ್ಯಮಂತ್ರಿ ಆದ ತಕ್ಷಣನೇ ಕಾಂಗ್ರೆಸ್ ನಿಮಗೆ ಸ್ವರ್ಗ ಆಗ್ಬಿಟ್ಟಿದೆ ಮೇಯೋದಕ್ಕೆ, ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ. ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಕರ್ನಾಟಕ ಅಂತಕ್ಕಂಥದ್ದು ಒಂದು ಹುಲ್ಲುಗಾವಲಾಗಿದೆ. ಹಾಗಾಗಿ ಗಾಂಧಿ ಭಾರತವನ್ನು ಮರುನಿರ್ಮಾಣ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ನಿಮಗೆ ಸ್ವಲ್ಪ ಏನಾದ್ರು ನಾಚಿಕೆ, ಮಾನ, ಮರ್ಯಾದೆ, ಗೌರವ ಇವೇನಾದ್ರು ಇದ್ದರೆ ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವವನ್ನು ತಂದು ಕೊಡಬೇಕು. ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಅಂಬೇಡ್ಕರ್ ಹೇಳಿದ್ರು ಪ್ರಾಮಾಣಿಕತೆ ಅಂತ. ಅಂಬೇಡ್ಕರ್ ಹೇಳಿದ್ರು ಯಾರು ಹಿಂದುಳಿದಂಥವ್ರಿದ್ದಾರೆ, SC STಗಳಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅಂತ. ಅವರು ಹಣನ ಲೂಟಿ ಮಾಡಿದ್ರಿ 25,000 ಕೋಟಿ. ಹಾಗಾಗಿ ಸಂವಿಧಾನಕ್ಕೆ ಏನಾದ್ರು ನಿಮಗೆ ಗೌರವ ಕೊಡಬೇಕು ಅಂತಿದ್ರೆ ನೀವೇನು ಮಾಡಬೇಕು? ಮೊದಲು ರಾಜೀನಾಮೆಯನ್ನು ಕೊಡಬೇಕು.